ಗುರುಭ್ಯೋ ನಮಃ. ಶಂಕರಾಚಾರ್ಯ ವಿರಚಿತ ವಿಷ್ಣು ಭುಜಂಗ ಪ್ರಯಾತ ಸ್ತೋತ್ರದ 10ನೇ ಶ್ಲೋಕ. ಶರೀರಂ ಕಲತ್ರಂ ಸುತಂ ಬಂಧುವರ್ಗಂ ವಯಸ್ಯಂ ಧನಂ ಸದ್ಮಭೃತ್ಯಂ ಭುವಂಚ ಸಮಸ್ತಂ ಪರಿತ್ಯಜ್ಯ ಕಷ್ಟಮೇಕೋ ಗಮಿಷ್ಯಾಮಿ ದುಃಖೇನ ದೂರಂ ಕಿಲಾಹಂ. ಇನ್ನೊಮ್ಮೆ ನೋಡೋಣ. ಶರೀರಂ ಕಲತ್ರಂ ಸುತಂ ಬಂಧುವರ್ಗಂ ವಯಸ್ಯಂ ಧನಂ ಸದ್ಮಭೃತ್ಯಂ ಭುವಂಚ ಸಮಸ್ತಂ ಪರಿತ್ಯಜ್ಯ ಕಷ್ಟಮೇಕೋ ಗಮಿಷ್ಯಾಮಿ ದುಃಖೇನ ದೂರಂ ಕಿಲಾಹಂ. ಪದಚ್ಛೇದ ಹೀಗಿದೆ: ಶರೀರಂ ಕಲತ್ರಂ ಸುತಂ ಬಂಧುವರ್ಗಂ ವಯಸ್ಯಂ ಧನಂ ಸದ್ಮ ಭೃತ್ಯಂ ಭುವಂ ಚ ಸಮಸ್ತಂ ಪರಿತ್ಯಜ್ಯ ಕಷ್ಟಂ ಏಕೋ ಗಮಿಷ್ಯಾಮಿ ದುಃಖೇನ ಖಿಲ ಅಹಂ. ಅನ್ವಯಾರ್ಥ: ಅಹಂ ಶರೀರಂ ಸುತಂ ಕಲತ್ರಂ ಬಂಧುವರ್ಗಂ ಧನಂ ಸದ್ಮಂ ವಯಸ್ಯಂ ಭುವಂ ಭೃತ್ಯಂ ಕಷ್ಟಂ ಸರ್ವಮಪಿ ಪರಿತ್ಯಜ್ಯ ದುಃಖೇನ ದೂರಂ ಗಮಿಷ್ಯಾಮಿ ಖಿಲ ಇತಿ ಅನ್ವಯಾರ್ಥಃ. ಅರ್ಥವನ್ನ ನೋಡುವುದಾದರೆ, ದೇಹವನ್ನು, ಹೆಂಡತಿಯನ್ನು, ಮಗನನ್ನು, ಬಂಧುವರ್ಗವನ್ನು, ಗೆಳೆಯನನ್ನು, ಸಂಪತ್ತನ್ನು, ಮನೆಯನ್ನು, ಸೇವಕನನ್ನು ಮತ್ತು ಸಮಸ್ತವನ್ನು ಬಿಟ್ಟು ನಾನೊಬ್ಬನೇ ದುಃಖದಿಂದ ಬಹುದೂರದವರೆಗೆ ಹೋಗುವೆನಲ್ಲವೇ, ಅಯ್ಯೋ ಕಷ್ಟವೇ ಸರಿ. ಭಾವಾರ್ಥವನ್ನ ನೋಡುವುದಾದರೆ, ಇಲ್ಲಿ ಒಬ್ಬ ಭಕ್ತ ವಿಷ್ಣುವಿನ ಹತ್ರ ಪ್ರಾರ್ಥಿಸ್ಕೊಳ್ತಾ ಇರೋದು, ನಾವು ಇದನ್ನೆಲ್ಲ ಬಿಟ್ಟು ಎಷ್ಟು ಕಷ್ಟವನ್ನ ಅನುಭವಿಸ್ಕೊಂಡು ದೂರ ಹೋಗ್ಬೇಕು, ಯಾವುದೂ ಶಾಶ್ವತ ಅಲ್ಲ. ಆದರೂ ಈ ಒಂದು ಸಂಸಾರದ ಬಂಧನಕ್ಕೆ ಒಳಗಾಗಿರ್ತೇವೆ. ಹೀಗಿರ್ಬೇಕಾದ್ರೆ ಅದನ್ನೆಲ್ಲ ಬಿಟ್ಟು ನಾನೊಬ್ಬನೇ ಕಷ್ಟವನ್ನ ಅನುಭವಿಸ್ಬೇಕಲ್ಲ ಅಂತ ದೇವರ ಹತ್ತಿರ ಕಷ್ಟವನ್ನ ತೋಡ್ಕೊಳ್ತಾ ಇರೋದು. ಹೀಗೆ ಒಂದ್ ಕಥೆಯನ್ನ ನಾವು ನೋಡಬಹುದು. ರತ್ನಾಕರ ಎಂಬ ಒಬ್ಬ ಬೇಡ ಎಷ್ಟು ಕ್ರೂರಿಯಾಗಿದ್ದ ಅಂತ ಹೇಳಿದ್ರೆ, ಅವನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಅಲ್ಲಿಗೆ ಬಂದವರ ಎಲ್ಲರ ಹಣ ಸಂಪತ್ತು ಎಲ್ಲವನ್ನು ಕೂಡ ಅಪಹರಣ ಮಾಡ್ತಾ ಇದ್ದ. ಹೀಗಿರ್ಬೇಕಾದ್ರೆ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಾರದ ಮುನಿಗಳು ಬರ್ತಾರೆ. ನಮ್ಗೆಲ್ಲರಿಗೂ ಗೊತ್ತು, ನಾರದ ಮುನಿಗಳು ತ್ರಿಲೋಕ ಸಂಚಾರಿ, ಬ್ರಹ್ಮನ ಮಾನಸ ಪುತ್ರರು. ತ್ರಿಲೋಕಿ ಸಂಚಾರಿಯಾದಂತಹ ನಾರದರು ಭೂಲೋಕದ ಸಂಸಾರಕ್ಕಾಗಿ ಬಂದಾಗ ಅರಣ್ಯಕ್ಕೆ ಬರ್ತಾರೆ. ಅಲ್ಲಿ ರತ್ನಾಕರ ನಾರದರ ಸಂಪತ್ತನ್ನ ದೋಚಿಕೊಂಡು ಹೋಗಲು ಬರ್ತಾನೆ. ಆಗ ನಾರದರ ಹೇಳ್ತಾರೆ, ನನ್ನತ್ರ ಭಜನೆ ಮಾಡಲು ಇರುವಂತಹ ಒಂದು ಖಂಜೀರ ಮತ್ತೆ ಈ ಹಾರಗಳನ್ನ ಹೊರತುಪಡಿಸಿ ಯಾವ ವಸ್ತುವೂ ಇಲ್ಲ, ಸಂಪತ್ತೂ ಇಲ್ಲ ಅಂತ ಹೇಳಿದಾಗ ಆದ್ರೂ ಕೂಡ ರತ್ನಾಕರ ಬಿಡುವುದಿಲ್ಲ. ಆಗ ನಾರದರು ಅದ್ಭುತವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ನೀನು ಯಾತಕ್ಕೋಸ್ಕರ ನೀನು ಈ ಕೆಲಸವನ್ನ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ರತ್ನಾಕರ ಹೇಳ್ತಾನೆ,
ಇಡೀ ಮನೆಯ ಜವಾಬ್ದಾರಿ ನನ್ನ ಮೇಲಿರೋದ್ರಿಂದ ಹೆಂಡತಿ ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಅದಕ್ಕೋಸ್ಕರ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಉತ್ತರವನ್ನ ಕೊಡ್ತಾನೆ. ಆಗ ನಾರದ ಹೇಳ್ತಾರೆ, ಹಾಗಾದ್ರೆ ಈ ಒಂದು ಪಾಪಕ್ಕೆ ನಿನ್ನ ಹೆಂಡತಿ ಮತ್ತು ಮಕ್ಕಳು ಭಾಗಿಯಾಗ್ತಾರ, ಕೇಳ್ಕೊಂಡ್ ಬಾ ಅಂತ ಹೇಳಿದಾಗ ರತ್ನಾಕರ, ನಾನು ಆಚೆ ಕಡೆ ಹೋದಾಗ ನೀನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಈ ತರ ಮಾಡ್ತಾ ಇದ್ಯಾ ಅಂತ ಅನ್ಕೊಂಡು ನಾರದರನ್ನ ಮರಕ್ಕೆ ಕಟ್ಟಿ ಹಾಕಿ ಮನೆಗೆ ಹೋಗ್ತಾರೆ. ರತ್ನಾಕರ ಮನೆಗೆ ಹೋಗಿ ಮೊದಲು ಮಕ್ಕಳನ್ನ ಕೇಳ್ತಾರೆ, ಏನು ನಾನು ನಿಮಗೋಸ್ಕರ ಅಲ್ಲಿ ದರೋಡೆಯನ್ನ ಮಾಡ್ಕೊಂಡು ದೋಚ್ಕೊಂಡೆಲ್ಲ ಬರ್ತೇನೆ, ನೀವು ಕೂಡ ನನ್ನ ಪಾಪ ಕಾರ್ಯಕ್ಕೆ ಭಾಗಿಯಾಗ್ತೀರಾ ಅಂತ ಕೇಳಿದ್ರೆ, ಅಪ್ಪ ನೀನ್ ಮಾಡಿದ ಕೆಲ್ಸ ನೀನೇ ಅನುಭವಿಸ್ಬೇಕು ಅಂತ ಉತ್ತರವನ್ನ ಕೊಟ್ಬಿಡ್ತಾರೆ. ಬೇಜಾರ್ ಮಾಡ್ಕೊಂಡಂತಹ ರತ್ನಾಕರ ಹೆಂಡತಿ ಹತ್ರ ಹೋಗಿ ನನ್ನ ಪಾಪಗಳಿಗೆ ಭಾಗಿಯಾಗ್ತೀಯಾ ಅಂತ ಕೇಳಿದಾಗ, ಇಲ್ಲ, ಗಂಡನಾದವನ ಕೆಲಸ ಮನೆಯ ಮಕ್ಕಳು ಮತ್ತೆ ಮಡದಿಯನ್ನ ನೋಡ್ಕೊಳ್ಳೋದು, ನೀವ್ ಯಾವ್ದಾರು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ನಾನು ಭಾಗಿಯಾಗೋದಿಲ್ಲ ಅಂತ ಹೇಳಿದಾಗ ರತ್ನಾಕರನಿಗೆ ಜ್ಞಾನೋದಯವಾಗತ್ತೆ. ಹೆಂಡತಿ ಮಕ್ಕಳು ಯಾರೂ ಕೂಡ ಶಾಶ್ವತವಲ್ಲ ಅಂತ ಜ್ಞಾನೋದಯವಾಗಿ ಅಂದಿನಿಂದ ಅವನು ನಾರದರ ಆದೇಶದಂತೆ ರಾಮ ರಾಮ ಎಂದು ಜಪವನ್ನ ಮಾಡ್ತಾ ರಾಮಾಯಣವನ್ನೇ ಬರೆದ್ಬಿಡ್ತಾನೆ. ಹೀಗೆ ನಮ್ಮ ಜಗತ್ತಿನಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಎಂದು ತಿಳಿಸುವ ಒಂದು ಸುಂದರವಾದಂತಹ ನೈಜ ಘಟನೆ. ಆ ರತ್ನಾಕರರೇ ವಾಲ್ಮೀಕಿಗಳಾಗಿ ಹೆಸರನ್ನ ಪಡೆದಿದ್ದು. ಕಾಯೋ ದೇಹ ಕ್ಲೀಬ ಪುಂಸೋ ಸ್ತ್ರೀಯಾ ಮೂರ್ತಿಸ್ತನುಸ್ತನೂ ಎಂದು ಅಮರವಾಕ್ಯ. ಇಲ್ಲಿ ಶರೀರಂ ಎಂದರೆ ದೇಹ ಎಂದರ್ಥ. ಕಲತ್ರಂ, ನಿನ್ನೆ ಹೇಳಿದಂಗೆ ಕಲತ್ರಂ ಎಂದರೆ ಹೆಂಡತಿ. ಸುತಂ ಪುತ್ರ, ಬಂಧುವರ್ಗಂ ಮಿತ್ರರು, ವಯಸ್ಯಂ ಮಿತ್ರ. ವಯಸ್ಯಂ ಅಂತ ಹೇಳಿದ್ರೆ ಇಲ್ಲಿ ಸಖ, ಗೆಳೆಯ, ಗೆಳತಿ ಯಾರೋ ಆಗುತ್ತೆ. ಧನಂ ಸಂಪತ್ತು, ಸದ್ಮಂ ಗ್ರಹಂ ಗೇಹೋಧವಸಿತಂ ವೇಶ್ಮ ಸದ್ಮನಿಕೇತನಂ ಎಂದು ಅಮರವಾಕ್ಯ. ಸದ್ಮಂ ಅಂತ ಹೇಳಿದ್ರೆ ಒಂದು ಅರ್ಥವನ್ನ ನೋಡೋದಾದ್ರೆ, ಕುವೆಂಪುರವರು ರಾಮಾಯಣ ದರ್ಶನವನ್ನ ಬರೆಯೋದಕ್ಕೆ ಆರಂಭ ಮಾಡುವುದಕ್ಕೆ ಮುಂಚೆ ವೆಂಕಣ್ಣನವರಿಗೆ ಎಂಬ ಒಂದು ಗುರುಗಳಿಗೆ ಸಮರ್ಪಣಾ ಭಾವದಿಂದ ಕವನವನ್ನ ಬರೆದಿದ್ದಾರೆ. ಅಲ್ಲಿ ಉದಯ ರವಿಗೆ ನೀವು ಬಂದಾಗ ನಾನು ಸ್ವಲ್ಪ ನನ್ನ ಕವನವನ್ನ ರಾಮಾಯಣ ದರ್ಶನವನ್ನ ಓದಿದ್ದೆ, ಆಗ ನೀವು ಅದನ್ನ ಕೇಳಿ ಸಂತೋಷವನ್ನ ಪಟ್ಟು ಇನ್ನೊಮ್ಮೆ ನಾನು ಬರ್ತೇನೆ, ಆಗ ಇಡೀ ದಿನ ಕೂತ್ಕೊಂಡು ರಾಮಾಯಣ ದರ್ಶನವನ್ನ ಓದ್ತೇನೆ ಅಂತ ಹೇಳಿ ಹೋದವರು ನಿಮ್ಮ ಮನೆಗೆ ಹೋದ್ರಿ, ಆದ್ರೆ ನೀವು ನಿತ್ಯ ಸದ್ಮಕ್ಕೆ ತೆರಳಿ ಬಿಟ್ರಿ ಅಂತ ಬರೀತಾರೆ. ಇಲ್ಲಿ ನಿತ್ಯ ಸದ್ಮ ಅಂತ ಹೇಳಿದ್ರೆ ಶಾಶ್ವತವಾದಂತಹ ಮನೆ. ಶಾಶ್ವತವಾದಂತಹ ಮನೆ ಯಾವುದು? ಸ್ವರ್ಗ. ಅಲ್ಲಿಗೆ ತೆರಳಿ ಬಿಟ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಸದ್ಮ ಅಂತ ಹೇಳಿದ್ರೆ ಮನೆ ಎಂದರ್ಥ. ಭೃತ್ಯಂ ಅಂತ ಹೇಳಿದ್ರೆ ಸೇವಕರು. ಭುವಂ ಭೂರ್ಭೂಮಿರಚಲಾನಂತಾರಸಾ ವಿಶ್ವಂಭರ ಸ್ಥಿರ ಧರಾ ಧರಿತ್ರಿ ಧರಣಿ ಕ್ಷೋಣಿದ್ಯಾಕಾಶಪಿ ಕ್ಷಿತಿ ಸರ್ವಂ ಸಹ ವಸುಮತಿ ವಸುಧೋರ್ವಿ ವಸುಂಧರಾ ಎಂದು ಅಮರವಾಕ್ಯ.
ಭೂಮಿ ವರ್ಗದ ಮೊದಲೆರಡು ಶ್ಲೋಕಗಳು. ಭುವಂ ಅಂತ ಹೇಳಿದ್ರೆ ಭೂಮಿ, ಕಷ್ಟಂ ಕಷ್ಟ. ಒಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಸಂಸಾರದ ಬಂಧನದಲ್ಲಿ ಶರೀರ ಇದೆ, ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಬಂಧು ಮಿತ್ರರಿರ್ತಾರೆ, ಸಂಪತ್ತಿರುತ್ತೆ, ಮನೆ ಇರುತ್ತೆ, ಹಾಗೆ ಸೇವಕರು ಕೂಡ ಇರಬಹುದು. ಈ ಭೂಮಿಯಲ್ಲಿ ಕಷ್ಟಗಳನ್ನೆಲ್ಲ ಬಿಟ್ಟು ತಾನೊಬ್ಬನೇ ಏಕಾಂಗಿಯಾಗಿ ತಾನು ಮಾಡಿದಂತಹ ಎಲ್ಲಾ ಕರ್ಮಗಳಿಗೆ ತಕ್ಕ ಪ್ರತಿಫಲವನ್ನ ಅನುಭವಿಸ್ತಾ ದೂರದವರೆಗೆ ಸಾಗ್ಬೇಕು. ಇದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಯಥಾದೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ತಥಾ ಪುರಾ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಹೇಗೆ ಸಾವಿರಾರು ಹಸುಗಳ ಗುಂಪೇ ಇದ್ದರೂ ಕೂಡ ಕರು ತನ್ನ ತಾಯಿಯನ್ನೇ ಹುಡುಕಿಕೊಂಡು ಹೋಗುತ್ತೋ, ಹಾಗೆ ಎಷ್ಟೇ ಜನ ಇದ್ರು ಕೂಡ ನಾವು ಮಾಡಿದಂತಹ ಕರ್ಮ ಕರ್ತ ಯಾರು ಮಾಡಿರ್ತಾರಲ್ಲ ಅವರನ್ನ ಅನುಸರಿಸ್ಕೊಂಡು ಹೋಗುತ್ತೆ ಅಂತ. ಎಷ್ಟೇ ಬಂಧು ಮಿತ್ರರು ಹೆಂಡತಿಯರಿದ್ರು ಕೂಡ ಹೋಗಬೇಕಾದ್ರೆ ತಾನೊಬ್ಬನೇ ಎಲ್ಲಾ ದುಃಖವನ್ನ ಅನುಭವಿಸ್ಕೊಂಡು ಬಹುದೂರದವರೆಗೆ ಸಾಗ್ಬೇಕು. ಎಷ್ಟು ದೂರ ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಎಲ್ಲದರ ಒಂದು ವಿವರಣೆಯನ್ನ ನೀಡ್ತಾರೆ. ಸತ್ತ ಆದ್ಮೇಲೆ ಎಲ್ಲಿಗೆ ಹೋಗ್ತಾರೆ, ಎಷ್ಟು ದಿನ ಎಲ್ಲಿರ್ತಾರೆ ಅಂತ ಅದನ್ನೆಲ್ಲ ಓದ್ಬೇಕು. ಅದಕ್ಕೆ ಭಕ್ತ ಹೇಳ್ತಿದ್ದಾನೆ, ಇದೆಲ್ಲ ಕಷ್ಟ ಅಂತ ಹೇಳ್ತಾ ಇರೋದು ಈ ಒಂದು ಶ್ಲೋಕದಲ್ಲಿ ಪ್ರಕಟವಾಗತ್ತೆ. ಇನ್ನು ಮುಂದಿನ ಶ್ಲೋಕವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.